ನೀವೇ ಆದ್ರೂ ಅಷ್ಟೇ, ನೀವು ನಿಮ್ಮ ಮನೆಗೆ ಸಪೋರ್ಟ್ ಮಾಡ್ತೀರಾ, ಬೇರೆಯವ್ರ ಮನೆಗೆ ಸಪೋರ್ಟ್ ಮಾಡ್ತೀರಾ? ಏಂತಕ್ಕೆ ಅಂತಂದ್ರೆ ಪಕ್ಕದ ಮನೆ ಅಪ್ತಿರ್ನ ಅಂತಿರ್ನ ತಗೊಂಡು ಅಪ್ಪನ ಕಾಯ್ತದ, ನಮ್ಮಪ್ಪನೇ ಅನ್ಬೇಕು. ಅವ್ರಿಗೂನು RCBಗೆ ಸಪೋರ್ಟ್ ಮಾಡಿ ಅಂತ ಕನ್ವರ್ಟ್ ಮಾಡ್ಬಿಡೋದು. ಒಂದೇ ಹೆಸರು ಹೇಳ್ತಾರೆ ಅವ್ರ ತಂದೆ ಗುಟ್ಬಿಟ್ಟು ಬೇರೆಯವ್ರ ಹೆಸರು ಹೇಳ್ತಾರಲ್ಲ. ಸೋತ್ಮೇಲೆ ನಾವೇನಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಅನ್ಬೇಕು. ಸೊ ನಾವ್ ಏನಿದ್ರು ನಾವು ಕರ್ನಾಟಕಕ್ಕೆ ಸಪೋರ್ಟ್ ಮಾಡ್ತೀವಿ. ಅವ್ರಿಗೆ ಅವಮಾನ ಅದ ರೀತಿ ಬೇರೆ ಟೀಮ್ ಉಡ್ಸ್ತೀರಾ? ಏನಂತ ಹೇಳಿ ಉಡ್ಸ್ತೀರಾ? ಹೆಸರು ಹೇಳಿದ್ರೆ ಸಾಕು ಅಲ್ವಾ? ಏನಿಲ್ಲ, ಸೋತ್ರು ಗೆದ್ರು ಅಂಕಲ್ ಮಕ್ಳಿಗೆ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಹಾಯ್ ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನ್ ಮಾಡ್ತಿದೀನಿ ಅಂತಂದ್ರೆ, ನಾನು ಹೋಗ್ಬಿಟ್ಟು ನಮ್ಮ ಮೈಸೂರು ಜನರಲ್ಲಿ ಅವರು IPL ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಯಾವ IPL ಟೀಮ್ ಸಪೋರ್ಟ್ ಮಾಡ್ತಿದ್ದಾರೆ, ಯಾವ IPL ಟೀಮ್ ಸಪೋರ್ಟ್ ಮಾಡ್ತಿಲ್ಲ, ಸಪೋರ್ಟ್ ಮಾಡ್ತಿದ್ರೆ ಏನಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಏನಿಗೆ ಸಪೋರ್ಟ್ ಮಾಡಲ್ಲ, ಈ ಕೆಲವು ವಿಷಯಗಳನ್ನ ತಿಳ್ಕೊಬೇಕಂತ ಯೋಚನೆ ಮಾಡ್ತಾ ಇದೀನಿ. ಸೊ ಬನ್ನಿ ನೋಡೋಣ ಏನಾಗುತ್ತೆ, ಏನ್ ಹೇಳ್ತಾರೆ ಅಂತ. ಯಾವ ಟೀಮ್ ಸಪೋರ್ಟ್ ಮಾಡ್ತಾರ? ನಾವು ಕರ್ನಾಟಕದಲ್ಲಿ ಇದೀವಿ, ನಾವು RCBಗೆ ಸಪೋರ್ಟ್ ಮಾಡ್ತೀವಿ. RCB ಸಪೋರ್ಟ್ ಮಾಡ್ತಾರಾ? ಸೊ RCBಗೆ ಒಂದು ರೀಸನ್, ಪರ್ಟಿಕ್ಯುಲರ್ ರೀಸನ್ ಅಲ್ಲಿ ಏನ್ ಸಪೋರ್ಟ್ ಮಾಡ್ತೀರಾ ಅಂದ್ರೆ ಏನ್ ರೀಸನ್ ಇರ್ಬೋದು ಸರ್? ಏನ್ ರೀಸನ್ ಅಂದ್ರೆ ನಾವು ಕರ್ನಾಟಕದವರು, ನಾವು ಮಾತ್ರ ಸಪೋರ್ಟ್ ಮಾಡೋದಲ್ಲ, ಎಲ್ಲ ಸಪೋರ್ಟ್ ಮಾಡ್ಬೇಕಾಯ್ತಾ. ನಾವು ಇಲ್ಲಿ ಉಟ್ಬಿಟ್ಟು ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂದ್ರೆ ಹೆಂಗೆ ಹೇಳಿ? ನೀವೇ ಆದ್ರೂ ಅಷ್ಟೇ, ನೀವು ನಿಮ್ಮ ಮನೆಗೆ ಸಪೋರ್ಟ್ ಮಾಡ್ತೀರಾ, ಬೇರೆಯವ್ರ ಮನೆಗೆ ಸಪೋರ್ಟ್ ಮಾಡ್ತೀರಾ? ಇಲ್ಲ ತಾನೆ. ಹಂಗಾಗಿ ನಾವು ಕರ್ನಾಟಕದವರು ಕನ್ನಡಕ್ಕೆ ಮತ್ತೆ ಕೊಹ್ಲಿಗೆ ಸಪೋರ್ಟ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಕ್ವಶನ್ ಏನಂದ್ರೆ, ಇವಾಗ ತುಂಬಾ ಜನ ಇರ್ತಾರೆ, ಏನಂದ್ರೆ ಇವಾಗ ಕರ್ನಾಟಕದಲ್ಲಿ ಇಟ್ಕೊಂಡು ಕೂಡ ಬೇರೆ ಟೀಮ್ ಸಪೋರ್ಟ್ ಮಾಡ್ತಿರ್ತಾರೆ, CSK ಇರ್ಬೋದು, MI ಇರ್ಬೋದು. ಅವ್ರುಗಳು ನಿಮ್ಮಿಂದ ಏನಾದ್ರು ಒಂದು ಮಾತಾಡ್ಬೇಕಂತ ಏನ್ ಹೇಳ್ತೀರಾ? ಬ್ರೋ, ಅವರು ನಿಜವಾಗ್ಲೂ ಅವರ ಬೇಡ ಅದೆಲ್ಲ ಹೇಳ್ಬೇಕು ಅಂದ್ರೆ, ಅವ್ರ ಮನೆಗೆ ಇದ್ರೆ, ಅವ್ರ ಮನೆಗೋಸ್ಕರ ಇದ್ರೆ ಅವರು ಆತರ ಮಾಡಕ್ ಹೋಗಲ್ಲ. ಅವ್ರು ಬೇರೆಯವ್ರ ಮನೆಗೋಸ್ಕರ ಇರ್ತಾರೆ, ಬೇರೆಯವ್ರನ್ನೇನೋ ತಿಂತಾ ಇರ್ತಾರೆ, ಅದಕ್ಕೋಸ್ಕರ ಬೇರೆ ಟೀಮ್ಗೆ ಸಪೋರ್ಟ್ ಮಾಡ್ತಿರ್ತಾರೆ ಬ್ರೋ. ನಾವ್ ಹೆಂಗೆ ಅಂದ್ರೆ ಕರ್ನಾಟಕದವರು ಕನ್ನಡಕ್ಕೆ ಬೆಲೆ ಕೊಡ್ತೀವಿ, ಕರ್ನಾಟಕದ ಜನಗೆ ಬೆಲೆ ಕೊಡ್ತೀವಿ, ಅದಕ್ಕೋಸ್ಕರ ನಾವು RCBಗೆ ಸಪೋರ್ಟ್ ಮಾಡ್ತೀವಿ. ಇನ್ನೊಂದು ಲಾಸ್ಟ್ ಕ್ವಶನ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಹುಡುಗಿ ಮೇಲೆ ಲವ್ ಆಗಿದೆ ಅಂತ ಅನ್ಕೊಳ್ಳಿ, ಆಯ್ತಾ? ನೀವು ಡೈಯಾರ್ಡ್ RCB ಫ್ಯಾನ್, ಬಟ್ ಆ ಹುಡುಗಿ CSK ಇರ್ಬೋದು, ಇಲ್ಲ MI, ಬೇರೆ ಯಾವ್ದಾರ ಟೀಮ್ ಸಪೋರ್ಟ್ ಮಾಡ್ತಿರ್ತಾರೆ. ಅವಾಗ ನೀವು ಹೌ ಡು ಯು ಹ್ಯಾಂಡಲ್? ಹುಡ್ಗಿನೇ ಚೇಂಜ್ ಮಾಡ್ಬಿಡ್ತೀವಿ ಬ್ರೋ, ಬೇಡ ನಮ್ಗೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. RCB ಇಂಪಾರ್ಟೆಂಟ್ ನಮ್ಗೆ. ಕ್ರೇಜಿ ಬರ್ ಕ್ರೇಜಿ. ನಿಮ್ಮ ಹೆಸರು? ಸಾಗರ್ ಅಂತನಾ? ಸೊ ನೀವು ಯಾವ ಟೀಮ್ ಸಪೋರ್ಟ್ ಮಾಡೋದು? RCB ಏನಾ? RCB ಫಾರ್ ಎವರ್. ಸೊ ನಿಮ್ಗೆ ಅನ್ಸುತ್ತೆ ಈ ವರ್ಷ ಗೆಲ್ತಾರೆ IPL ಟ್ರೋಫಿ ಅಂತ? ಗೆಲ್ಬೇಕು ಅಂತ ಆಸೆ, ನೋಡೋದ. ಗೆದ್ದಿಲ್ಲ ಅಂದ್ರೆ ಇದೆಯಲ್ಲ ಎಕ್ಸ್ಪೀರಿಯನ್ಸ್, ನೆಕ್ಸ್ಟ್ ಸಲ ಕಪ್ ನಮ್ದೇ ಅಷ್ಟೇ. ನಿಮ್ ನೇಮ್ ಬ್ರೋ? ಪೂರ್ಣಪ್ರಖ್ಯ ಅಂತ. ಅಂತನಾ? ಓಕೆ ಬ್ರೋ, ಈ ವರ್ಷ IPL ಅಲ್ಲಿ ನೀವು ಯಾವ ಟೀಮ್ ಸಪೋರ್ಟ್ ಮಾಡ್ತಾ ಇದ್ದೀರಾ? ಆಲ್ವೇಸ್ CSK ಬ್ರೋ. CSK ಏನಿಗೆ ಬ್ರೋ? ಒಂದು ಸ್ಪೆಸಿಫಿಕ್ ರೀಸನ್ ಅಂದ್ರೆ? ಫಾರ್ ಅ ರೀಸನ್ ಬ್ರೋ. ಮತ್ತೆ ಇವಾಗ CSK ಸಪೋರ್ಟ್ ಮಾಡ್ತಿದ್ದೀರಾ ಅಂತಂದ್ಮೇಲೆ ಒಂದು ಸ್ಪೆಸಿಫಿಕ್ ರೀಸನ್ ಇರುತ್ತಲ್ವಾ? ಇವಾಗ ತಲೆ ಫಾರ್ ರೀಸನ್ ಅಂತಂದ್ರೆ, ಬಟ್ ಆದ್ರೂ ಕರ್ನಾಟಕದಲ್ಲಿ ಇದ್ದು ಕರ್ನಾಟಕದಲ್ಲಿ ಬೆಳೆದಿ, ವೈ ಎಕ್ಸಾಕ್ಟ್ಲಿ ಬ್ರೋ? ಅಂದ್ರೆ ನನ್ನ ನೇಟಿವ್ ಬಂದು ತಮಿಳ್ನಾಡು ಅಂತನಾ? ಓಕೆ, ಆ ತರ. ಮತ್ತೆ ಅಂದ್ರೆ ತಲೆ ಅಂದ್ರೆ ನಂಗೆ ತುಂಬಾ ಇಷ್ಟ, ಮತ್ತೆ ಆ ಪ್ಲೇಯರ್ಸು ನಂಗೆ ತುಂಬಾ ಇಷ್ಟ. ಓಕೆ, ಅದಕ್ಕೆ ಟೀಮ್ ಸಪೋರ್ಟ್ ಮಾಡಿ. ಸೊ ವರ್ಷ ನಿಮ್ ಪ್ರಕಾರ CSK ಕಪ್ ಹೊಡಿದ್, ಅದು ಹೊಡಿಯಲ್ಲ ಅಂದ್ರೆ ನೆಕ್ಸ್ಟ್ ಯಾವ ಟೀಮ್ ಹೊಡಿಬೋದು ಬ್ರೋ? RCB ಗೆಲ್ಲಿ ಬ್ರೋ, ಹೊಡಿಲಿ ಬ್ರೋ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ತರ. ಮೋನಿಶ್ ಅಂತನಾ? ಸೊ ನೀವು RCB ಸಪೋರ್ಟ್? RCB ಬ್ರೋ. ಎಷ್ಟು ವರ್ಷ ಸಪೋರ್ಟ್ RCBಗೆ? ಟೀಮ್ ಬಂದಾಗ್ಲಿಂದ. ನಿಮ್ದು ಫೇವರೇಟ್ ಪ್ಲೇಯರ್ ಯಾರು ಬ್ರೋ? ಫೇವರೇಟ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ. ಓಕೆ, ಈ ವರ್ಷ ಒಂದಿಷ್ಟು ಸಿನಾರಿಯೋ ಅಂತಂದ್ರೆ, ಇವಾಗ ನೀವು RCB ಸಪೋರ್ಟರ್ ಅಂತ ಹೇಳ್ತಿರೋದ್ರಿಂದ ನೀವು ಒಂದು ಲವ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಒಂದು ಹುಡುಗಿ ಅವ್ರು ಬಂದು CSK MI ಫ್ಯಾನ್ ಸಪೋರ್ಟರ್ ಆಗಿರ್ತಾರೆ, ಅವಾಗ ನೀವೇನ್ ಮಾಡ್ತೀರಾ? ಅದ್ರಲ್ಲೇನಿಲ್ಲ ಬ್ರೋ, ಅವ್ರ ಟೀಮ್ ಅವ್ರು ಸಪೋರ್ಟ್ ಮಾಡ್ಲಿ, ನಮ್ ಟೀಮ್ ನಾವು ಸಪೋರ್ಟ್ ಮಾಡ್ತೀವಿ ಬ್ರೋ. ಬಟ್ ಸ್ಟಿಲ್ ಕ್ಲಾಶಸ್ ಆಗೋದಲ್ಲ? ಕ್ಲಾಶಸ್ ಏನಿಲ್ಲ, ಅದು IPL ನಡೆಯ ಗಂಟೆ ಇರುತ್ತೆ. IPL ಮುಗ್ದಾದ್ಮೇಲೆ ಮುಗಿಯಲ್ಲ. ಕ್ರೇಜಿ. ನಿಮ್ ನೇಮು? ನನ್ನ ನೇಮ್ ರಜತ್ ಅಂತ. ಸೊ ಬ್ರೋ, ಈ ವರ್ಷ ನೀವು ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ? RCB ಮಾಮೂಲಿ. RCB ನಾ? ಒಂದು ಸ್ಪೆಸಿಫಿಕ್ ರೀಸನ್ ನೀವು RCB ಸಪೋರ್ಟ್ ಮಾಡೋದಂದ್ರೆ ಏನಕ್ಕೆ? ಏಂತಕ್ಕೆ ಅಂತಂದ್ರೆ ಪಕ್ಕದ ಮನೆ ಅಪ್ತಿರ್ನ ಅಂತಿರ್ನ ತಗೊಂಡು ಅಪ್ಪನ ಕಾಯ್ತದ, ನಮ್ಮಪ್ಪನೇ ಅನ್ಬೇಕು. ಅರ್ಥ ಆಯ್ತಾ? ಹುಟ್ಟಾಗ್ಲಿಂದ ಇಲ್ಲಿದೆ ತಿನ್ಕೊಂಡು ಬೆಳೆದು ಇಲ್ಲೇ ಓಡಾಡ್ಕೊಂಡಿರೋರು ಬೇರೆ ಟೀಮಿಗೆ ಸಪೋರ್ಟ್ ಮಾಡಕ್ಕಾಗುತ್ತಾ? ಇವಾಗ ಹಂಗಿರ್ಬೇಕಾದ್ರೆ ಸ್ವಲ್ಪ ಜನ ಇರ್ತಾರೆ, ಇಲ್ಲೇ ಇದ್ದು CSK ಇರ್ಬೋದು, MI ಇರ್ಬೋದು, ಬೇರೆ ಯಾವ್ದೇ ಟೀಮ್ ಇರ್ಬೋದು ಸಪೋರ್ಟ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ನಿಮ್ ಕಡೆ ಏನಾದ್ರು ಒಂದು ಹೇಳ್ಬೇಕಾದ್ರೆ ಏನ್ ಹೇಳ್ತೀರಾ? ಅದು ಅವರಿಗೆ ಬೇಸಿಕ್ ನಾಲೆಡ್ಜ್ ಅರಿವು ಅನ್ನೋದು ಆಗ್ಬೇಕು. ಪಕ್ಕದ ಮನೆಯವ್ರಿಗೆ ಹೋಗಿ ಅಂಕಲ್ ಅಂತ, ಅಪ್ಪ ಅಂತ ಅಂತಾರೆ, ಮತ್ತೇನಂತ ಹೇಳಕ್ಕಾಗುತ್ತೆ ಅವ್ರಿಗೆ? ಇನ್ನು ಇದು ಹೇಳ್ತಾರೆ ಏನಂತಂದ್ರೆ, ವರ್ಷ ಬ್ಯಾನ್ ಆಗಿರೋದ್ನೇ ಅವ್ರಿಗೆ ಏನು ಮಾಡಕ್ ಆಗ್ತಿಲ್ಲ. ಇದು ಹೇಳ್ತಾರೆ ಏನಂತ ಹೇಳ್ತಾರೆ ಗೊತ್ತಾ? 2 ವರ್ಷ ಬ್ಯಾನ್ ಆದ್ವು ನಾವು, ಬಟ್ ಆದ್ರೂ ಬ್ಯಾನ್ ಆಗಿ ಬಂದ್ಮೇಲೆ ಕೂಡ ನಾವು 2 ಸತಿ ಕಪ್ ಗೆದ್ವು, ಇನ್ನೊಂದು ಕಪ್ ಗೆಲ್ಲಕ್ಕಾಗಿಲ್ಲ ಅಂತ ಹೇಳ್ತಾರೆ. 2016-17 ಜೆರ್ಸಿ ಕಲರ್ ಹೇಳ್ಬಿಡಿ.
ಇನ್ನೊಂದು ಬೇಸಿಕ್ ಕ್ವಶನ್ ಏನಂದ್ರೆ, ಇವಾಗ ನೀವು ಲವ್ ಮಾಡ್ತಿದ್ರ ಒಂದು ಹುಡುಗಿನ ಅನ್ಕೊಳ್ಳಿ, ಎಕ್ಸಾಂಪಲ್ ಓಕೆ, ನೀವು RCB ಸಪೋರ್ಟ್ ಮಾಡ್ತಿದ್ರ, ಡೈಯರ್ಡ್ ಫ್ಯಾನ್, ಬಟ್ ಆ ಹುಡುಗಿ ಬಂದು CSK ಅಂತ ಯಾವುದೇ ಬೇರೆ ಸಪೋರ್ಟ್ ಟೀಮ್ ಸಪೋರ್ಟ್ ಮಾಡ್ತಿರ್ತಾರೆ, ಎಸ್ಪೆಷಲಿ CSK ಅಂತ ಅನ್ಕೊಳ್ಳಿ, ಅವಾಗ ನೀವು ಹೆಂಗ್ ಮ್ಯಾನೇಜ್ ಮಾಡ್ತಾರ? ನೀ ಅಲ್ಲೇ ರಮ್ಮ, ನಾ ಇಲ್ಲಿ RCB ಟೀಮ್ಗೆ ಸಪೋರ್ಟ್ ಮಾಡೋದು ಅಂದ್ಬಿಟ್ಟು ಅಲ್ಲೇ ಇರಿಸ್ಬಿಡ್ತೀನಿ. ಹಂಗೇನಾ? ಜಗಳ ಆದಾಗ ಹೆಂಗೆ, ಏನು ಕಂಪ್ರೂವ್ ಮಾಡ್ತೀರಾ? ಕಂಪ್ರೂವ್ ಮಾಡ್ಲೇಬೇಕು, ಕಂಪ್ರೂವ್ ಮಾಡಿರಕ್ಕಾಗಲ್ಲ, ಒಪ್ಕೊಳಕ್ಕೆ ಹೋಗಲ್ವಲ್ಲ CSK ಅಂತ ಹೇಳಿದಾಗ. ಎಕ್ಸ್ಕ್ಯೂಸ್ ಮೀ, ಯೂಟ್ಯೂಬ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಲೈಕ್ IPL ಬಗ್ಗೆ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನೇಮೇನು? ಖುಷಿ ಅಂತ. ಈ ವರ್ಷ IPL ಅಲ್ಲಿ ನೀವು ಯಾವ ಟೀಮ್ ಸಪೋರ್ಟ್ ಮಾಡ್ತಾ ಇದ್ದೀರಾ? RCB ನಾ? ಇವಾಗ ಕರ್ನಾಟಕದಲ್ಲಿ ಇದ್ದು ಕೂಡ ಬೇರೆ ಟೀಮ್ ಸಪೋರ್ಟ್ ಮಾಡ್ತಾರಲ್ಲ, CSK ಇರ್ಬೋದು, ಮುಂಬೈ ಇಂಡಿಯನ್ಸ್ ಇರ್ಬೋದು, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಮಾಡಬಾರ್ದು. ಕರ್ನಾಟಕಲ್ಲಿ ಇದೀವಿ, ಬ್ಯಾಂಗ್ಳೂರು, ಮೈಸೂರಲ್ಲಿ ಇದೀವಿ ಅಂದ್ಮೇಲೆ RCBಗೆ ಸಪೋರ್ಟ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರ ಅನ್ಕೊಳ್ಳಿ, ಇವಾಗ ನೀವು ಬಂದು ಕಂಪ್ಲೀಟ್ RCB ಸಪೋರ್ಟ್ ಮಾಡ್ತಿರ್ತೀರಾ, ಬಟ್ ನಿಮ್ದು ಬಾಯ್ ಫ್ರೆಂಡ್ ಇರ್ಬೋದು, ಅವ್ರು ಬಂದು CSK ಸಪೋರ್ಟ್ ಮಾಡ್ತಿರ್ತಾರೆ. ಹೌ ಡು ಯು ಹ್ಯಾಂಡಲ್ ದಿ ಸಿಚುವೇಶನ್? ಅವ್ರಿಗೂ RCBಗೆ ಸಪೋರ್ಟ್ ಮಾಡಿ ಅಂತ ಕನ್ವರ್ಟ್ ಮಾಡಿಬಿಡೋದು. ಅಮ್ಮ, ಇದಕ್ಕಿಂತ ಒಳ್ಳೆ ಹುಡುಗಿನ ನನ್ನ ಕೈಲಿ ಹುಡ್ಕಕ್ಕಾಗಲ್ಲ, ಇವಳೇ ನಿನ್ ಸೊಸೆ ಅಂತ ಫಿಕ್ಸ್ ಆಗ್ಬಿಡು. ನಿಮ್ನೇನು? ಮೊಹಮ್ಮದ್ ಯೂಸುಫ್ ಅಂತ. ಬ್ರೋ, ನೀವು ವರ್ಷ IPL ಯಾವ ಟೀಮ್ ಸಪೋರ್ಟ್ ಮಾಡ್ತಾರೆ? ನಾವು RCB ಬ್ರೋ. ಯಾವತ್ತು RCB ಸ್ಟಾರ್ಟಿಂಗ್ ಯಾವಾಗಿಂದನೂ RCB, 18 ವರ್ಷನೂ RCB. RCBನಾ? ಓಕೆ ಬ್ರೋ, ನೀವು RCB ಸಪೋರ್ಟ್ ಮಾಡೋದು ಒಂದು ರೀಸನ್, ಸ್ಪೆಸಿಫಿಕ್ ರೀಸನ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ನಾವು ಕನ್ನಡಿಗರು ಬ್ರೋ, ಅದಕ್ಕೆ RCB. ಅದ್ ಬಿಟ್ರೆ ವಿರಾಟ್ ಕೊಹ್ಲಿ ಜಾಸ್ತಿ ಫ್ಯಾನ್ ಬೇಸ್ ಇದೆ, ಅದಕ್ಕೂ ಅದೇ ಬ್ರೋ. ಇವಾಗ ಇಲ್ಲೇ ಹುಟ್ಟಿ ಬೇರೆ ಟೀಮ್ ಸಪೋರ್ಟ್ ಮಾಡ್ತಾರಲ್ಲ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅವ್ರು ಏನ್ ತಂದೆ ಬಿಟ್ಟು ಮಂದೆ ಹೆಸರು ಹೇಳ್ತಾರೆ ಅವ್ರ, ತಂದೆ ಬಿಟ್ಬಿಟ್ಟು ಬೇರೆಯವ್ರ ಹೆಸರು ಹೇಳ್ತಾರಲ್ಲ. ಓಕೆ, ಇವಾಗ ಒಂದು ಸೀನ್ ಅಂದ್ರೆ, ಇವಾಗ ನೀವು ಕಮಿಟ್ ಆಗಿದ್ರ ಅನ್ಕೊಳ್ಳಿ, ರಿಲೇಶನ್ಶಿಪ್ ಅಲ್ಲಿ ನೀವು ಬಂದು RCB ಸಪೋರ್ಟರ್, ಡೈಯರ್ಡ್ ಫ್ಯಾನ್ ಅಲ್ಲ, ನಿಮ್ದು ಪಾರ್ಟ್ನರ್ ಬಂತು ಅಥವಾ ಅವಾಗ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಸಿಚುವೇಶನ್? ಏನ್ ಮಾಡಕ್ಕಾಗಲ್ಲ ಬ್ರೋ, ಇವಾಗ ಏನ್ ಸಿಚುವೇಶನ್ ಬೇರೆ ಒಂಥರ ಡೇಂಜರ್ ಸಿಚುವೇಶನ್ ಆಗ್ಬಿಡುತ್ತೆ. ಇವಾಗ ಅವ್ರು CSK, ನಾವು RCB, ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಸುಮ್ನೆ ಇರೋದು ಬ್ರೋ. ಇವಾಗ ಅವ್ರು ಸುಮ್ನೆ ಜಗಳ ಸ್ಟಾರ್ಟ್ ಆಗ್ಬಿಡುತ್ತೆ, ಇಲ್ಲ ಅಂದ್ರೆ CSK RCB ಅಂದ್ಬಿಟ್ಟು, ಅದಕ್ಕೆ ಸುಮ್ನೆ ಅದ್ರ ಬಗ್ಗೆ ಏನ್ ಮಾತಾಡೋದು. ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ, ಒಂದ್ ರೀಸನ್ RCB ಸಪೋರ್ಟ್ ಮಾಡ್ತೀರಾ ಅಂತ ಏನೇನ್ ಮಾಡ್ತಾರೆ? ಮೀನ್ಸ್ ಇಲ್ಲಿನವರಲ್ವಾ ನಾವು, ಹಂಗಾಗಿ ಅದನ್ನೇ ಸಪೋರ್ಟ್ ಮಾಡೋದು. ಇಲ್ಲಿ ಇಟ್ಕೊಂಡು ಬೇರೆ ಟೀಮ್ ಸಪೋರ್ಟ್ ಮಾಡ್ತಾರೋ ಅವ್ರಿಗೆ ಏನ್ ಹೇಳ್ತೀರಾ? ಅಯ್ಯೋ, ಅದು ಅವ್ರವ್ರ ಇಷ್ಟ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ದರ್ಶನ್ ಅಂತಾರ? ಸೊ ಹೇಳಿದ್ರ CSK ಫ್ಯಾನ್ ನೀವು, ಏನ್ CSK ಸಪೋರ್ಟ್ ಮಾಡ್ತಾರಲ್ಲ? ಧೋನಿ ಬ್ರೋ ಮೇನ್. ಬಟ್ ನೀವು ಹುಟ್ಟಿ ಬೆಳೆದಿದ್ದಲ್ಲ ಕರ್ನಾಟಕದಲ್ಲಿ ಇರ್ಬೇಕಾದ್ರೆ, ಏನಕ್ಕೆ CSK ಎಕ್ಸಾಕ್ಟ್? ಫಸ್ಟ್ ಇಂಡಿಯಾ, ಆಮೇಲೆ ಕರ್ನಾಟಕ. ಬಟ್ ಇಂಡಿಯಾ CSK ಫಸ್ಟ್ ಧೋನಿ ಫೇಮಸ್ ಆಗಿದ್ದ ಕಾರಣ ಇಲ್ಲಿ ಇಂಡಿಯಾ ಬ್ರೋ. ಇಂಡಿಯಾ ಇಂದ ಫಸ್ಟ್ ಧೋನಿ ಸಖತ್ ಇಷ್ಟ ಅದ, ಆಮೇಲೆ CSK. ಬಟ್ ಆದ್ರೂ ನಾವು ಇರೋದು ತಿನ್ನೋದು ಎಲ್ಲ ಕರ್ನಾಟಕದಲ್ಲಿ ಇರ್ಬೇಕಾದ್ರೆ, ನಿಮ್ದು ಅದು ಪರ್ಸನಲ್ ಚಾಯ್ಸ್ ಇರ್ಬೋದು ಬೇರೆ ಟೀಮ್ ಸಪೋರ್ಟ್ ಮಾಡೋದು, ಬಟ್ ಸ್ಟಿಲ್ ಏನಂದ್ರೆ ಇವಾಗ ಎಷ್ಟೇ ಆದ್ರೂ ಅದೊಂದು ನಾವು ಇರೋ ಜಾಗಕ್ಕೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ಇರುತ್ತಲ್ವಾ? ಸೊ ಏನಕ್ಕೆ ಈಗ ಫಾರ್ ಎಕ್ಸಾಂಪಲ್ ಬಿಗ್ಗೆಸ್ಟ್ ಫ್ಯಾನ್ ಬೇಸ್ ಯಾರಿಗಿರೋದು ಬ್ರೋ? ಬಿಗ್ಗೆಸ್ಟ್ ಫ್ಯಾನ್ ಬೇಸ್ ಬ್ರೋ RCB ಇರೋದು. ಎಲ್ಲಿಂದ ಇಲ್ಲ ಫ್ಯಾನ್ಸ್ ಇದೆ ನಿಮ್ಗೆ? ಆಲ್ ಓವರ್ ದ ಇಂಡಿಯಾ ಇದೆ ಬ್ರೋ. ಅವ್ರು ಬೇರೆ ಟೀಮಿಗೆ ಸಪೋರ್ಟ್ ಮಾಡಿ ನಾವು ಓಕೆ. ಸೊ ಸೋಲ್ಬೇಕು ಅಂತ ಇಲ್ಲ, ಒಳ್ಳೆ ಟೀಮೇ, ಅವ್ರವ್ರು ಗೆಲ್ಲಿ ಅವ್ರವ್ರ ಟೀಮ್. ಓಕೆ, ನಿಮ್ ಪ್ರಕಾರ ಬೇರೆ ಸ್ಟೇಟ್ ಅಲ್ಲಿ RCB ಸಪೋರ್ಟ್ ಮಾಡ್ತಾರೆ, ನಾವು ಬೇರೆ ಮಾಡೋದು ತಪ್ಪೇನಿಲ್ಲ. ಓಕೆ, ಹಂಗೆ ಇದೇ ಸಿಚುವೇಶನ್ ಕೇಳ್ತೀನಿ ನಾನು, ಅವ್ರು ಕೇಳೋ ತರನೇ. ನೀವು ರಿಲೇಶನ್ಶಿಪ್ ಅಲ್ಲಿ ಅನ್ಕೊಳ್ಳಿ, ನೀವು CSK ಸಪೋರ್ಟ್ ಮಾಡ್ತಿದ್ರಾ, ನಿಮ್ ಗರ್ಲ್ ಫ್ರೆಂಡ್ ಬಂದು RCB ಸಪೋರ್ಟ್ ಮಾಡ್ತಿದ್ದಾರೆ, ಅವಾಗ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಸಿಚುವೇಶನ್? ಹೇಳಿಲ್ಲ ಒಬ್ರು, ಇನ್ನೂರು ಅವಾಗ ಒಳ್ಳೆ ರೈವಲ್ರಿ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇಲ್ಲ ಇಲ್ಲ. ಯೂಟ್ಯೂಬ್ ಬಗ್ಗೆ ಒಂದೆರಡು ಕ್ವಶನ್ಸ್ ಕೇಳ್ತೀನಿ, ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದೆ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನಿಮ್ ತನ್ಮಯ್. ನಿಮ್ದು? ಯಾಮಿನಿ. ನೀವು ಇಬ್ರು ಯಾವ ಟೀಮ್ ಸಪೋರ್ಟ್ ಮಾಡ್ತಾ ಇರೋದು? RCB. ಮೊದಲಿನ RCB ಸಪೋರ್ಟ್ ಮಾಡೋದಾ? RCB ಸಪೋರ್ಟ್ ಮಾಡ್ತಿರೋದ್ರಿಂದ ಒಂದು ರೀಸನ್ ಏನಕ್ಕೆ RCB ಸಪೋರ್ಟ್ ಮಾಡ್ತಾ ಇದ್ದೀರಾ? ಕರ್ನಾಟಕ. ಓಕೆ, IPL ಸಪೋರ್ಟ್ ಮಾಡೋದು, ಕನ್ನಡ ಸಪೋರ್ಟ್ ಮಾಡೋದು IPL ಬಂದಾಗ ಮಾತ್ರ, ಬೇರೆ ಟೈಮ್ ಎಲ್ಲ ಮ್ಯಾಚಸ್ ಇದ್ರೆ ಗೊತ್ತಾಗಲ್ಲ ಅಂತ ಆತರ ಏನಿಲ್ಲ. ಹಂಗಾದ್ರೆ ಸೋತ್ಮೇಲೆ ನಾವೇನಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಅನ್ಬೇಕು. ಸೊ ನಾವ್ ಏನಿದ್ರು ನಾವು ಕರ್ನಾಟಕಕ್ಕೆ ಸಪೋರ್ಟ್ ಮಾಡ್ತೀವಿ. ಇಲ್ಲಿ ಇಟ್ಕೊಂಡು ಬೇರೆ ಟೀಮ್ ಸಪೋರ್ಟ್ ಮಾಡ್ತಾರಲ್ಲ, ಚೆನ್ನೈ ಆಗಿರ್ಬೋದು, ಮುಂಬೈ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ?
ದೇರ್ ಒಪಿನಿಯನ್ಸ್ ಅವ್ರ ಇಷ್ಟ ಅದ್ ನಾವೇನು ಹೇಳಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ಆಯ್ತಾ, ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ರ ಅನ್ಕೊಳ್ಳಿ ಆಯ್ತಾ, ನೀವು ಬಂದು ಡೈಯಾರ್ಡ್ RCB ಫ್ಯಾನ್, ನಿಮ್ದು ಪಾರ್ಟ್ನರ್ ಬಂದು CSK ಫ್ಯಾನ್ ಅಂತ ಅನ್ಕೊಳ್ಳಿ, ಅವಾಗ ಆ ಸಿಚುವೇಶನ್ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಅವ್ರ ಪಾಡಿಗೆ ಅವ್ರಲ್ಲಿ ನಮ್ಮ ಪಾಡಿಗೆ. ಎಕ್ಸ್ಪೀರಿಯನ್ಸ್ ಆಗಿದೆಯಾ ಯಾವಾಗಾರ ನಿಮ್ಗೆ? ನೀವು ಹಂಗೆ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನೇಮು? ನಿನ್ಗಿದು ಬೇಕಿತ ಮಗನೇ ವಾಪಸ್ಸು ಹೊಂಟೋಗು ಶಿವನೇ. ನಿಮ್ಮ ನೇಮು? ಸಂಜನಾ. ನಿಮ್ದು? ಪೂಜಾ. ನಿಮ್ದು? ಕೀರ್ತನ. ಓಕೆ, ಈ ವರ್ಷ IPL ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಯಾವ ಟೀಮ್ ಸಪೋರ್ಟ್ ಮಾಡ್ತಾ ಇದೀರಾ ನೀವು? RCB. ಒಂದು ರೀಸನ್ RCB ಸಪೋರ್ಟ್ ಮಾಡ್ತಿದ್ದೀರಾ ಅಂದ್ರೆ ಏನಕ್ಕೆ, ಏನ್ ರೀಸನ್ಗೆ ಸಪೋರ್ಟ್ ಮಾಡ್ತಾ ಇದೀರಾ? ಅದೇ ಬಂದು ಇಲ್ಲೇ ಹೇಳ್ಬೋದಲ್ವಾ ಆರಾಮಾಗಿ. ಹಾ, ನಿಮ್ ನೇಮು? ದೇವಿಕಾ. ದೇವಿಕಾ ಅಂತ. ಓಕೆ, RCB ಸಪೋರ್ಟ್ ಮಾಡ್ತಾ ಇದೀರಾ ಅಂದ್ರೆ ಏನ್ ರೀಸನ್ ಸಪೋರ್ಟ್ ಮಾಡ್ತಾ ಇದೀರಾ? ಅದು ಗೆದ್ರು ಸೋತ್ರು 6 ಸಲ ಸೋತ್ರು RCBನೇ, 10 ಸಲ ಸೋತ್ರು RCB. 60 ಸಲ ಸೋತ್ರು RCB. 60 ಸಲ ಸೋತ್ರು RCBನೇ. 6 ಸಲ ಸೋತ್ರು RCBನೇ, 60 ಸಲ ಸೋತ್ರು RCBನೇ. ಓಕೆ, ಇವಾಗ ಒಂದು ಸಿನಾರಿಯೋ ಕೊಡ್ತೀನಿ ಆಯ್ತಾ. ಇವಾಗ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ, ಇವಾಗ ನೀವು ಬಂದು RCB ಫ್ಯಾನ್ ಆಯ್ತಾ, ನಿಮ್ ಬಾಯ್ ಫ್ರೆಂಡ್ ಬಂದು CSK ಫ್ಯಾನ್ ಅನ್ಕೊಳ್ಳಿ, ಅವಾಗ ಸಿಚುವೇಶನ್ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಇಲ್ಲ, ಒಪ್ಕೊಳ್ಳಲ್ಲ. RCBನೇ ಆಗಿರ್ಬೇಕು. ಅವರೇ ಚೇಂಜ್ ಮಾಡ್ತಾರೆ. ಏಯ್ ಕ್ರೇಜಿ. ನೀವೇನ್ ಮಾಡ್ತೀರಾ ಅವಾಗ? ನಾವು ಅವರೇ ಒಪ್ಕೋಬೇಕು. ಅವ್ರನ್ನ ಒಪ್ಪಿಸ್ತೀರಾ? ಒಪ್ಕೊಳ್ಳಲ್ಲ ಅಂದ್ರೆ ಬೇಡ. ಎಕ್ಸ್ಪೀರಿಯನ್ಸ್ ಆಗಿದೆ ಯಾವಾಗಾರ? ಇಲ್ಲ. ಓಕೆ, ಇವಾಗ ಇಲ್ಲೇ ಇಟ್ಕೊಂಡು ಬೇರೆ ಟೀಮ್ ಸಪೋರ್ಟ್ ಮಾಡ್ತಾರಲ್ಲ, CSK ಇರ್ಬೋದು, ಮುಂಬೈ ಇಂಡಿಯನ್ಸ್ ಇರ್ಬೋದು, ಬೇರೆ ಸ್ಟೇಟ್ ಸಪೋರ್ಟ್ ಮಾಡೋರ್ಗೆ ಏನ್ ಅದು ಅವ್ರಿಗೆ ಅವಮಾನ ಆದ ರೀತಿ. ಅವಮಾನ ಇದ್ರೆ ಬೇರೆ ಟೀಮ್ ಸಪೋರ್ಟ್ ಬಿಡ್ತೀವಿ. ಉಡಿಸ್ತೀರಾ? ಏನಂತ ಹೇಳಿ ಉಡಿಸ್ತೀರಾ? ಹೆಸರು ಹೇಳಿದ್ರೆ ಸಾಕು ಅಲ್ವಾ? RCB ಕರ್ನಾಟಕದ ಹೆಮ್ಮೆ. RCB ಅಂದ್ರೆ ಸಾಕು, ಗೆದ್ಬಿಟ್ರೆ ಸಾಕು. ಕೂರ್ಕತಾರ? ಈ ವರ್ಷ RCB ಕಪ್ ಗೆಲ್ಲುತ್ತೆ ಅನ್ಕೊಂಡಿದ್ದೀರಾ? ಮೇ ಬಿ ಕಾನ್ಫಿಡೆಂಟ್ ಆಗಿರ್ಬೇಕು ನೀವು ಗೆಲ್ಲುತ್ತೆ ಅಂತ. ಗೆದ್ದಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡಕ್ಕಾಗುತ್ತೆ, ನೆಕ್ಸ್ಟ್ ಟೈಮ್. ಗುಡ್ ಜಾಬ್, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ತೀರಾ? ಕೃಷ್ಣ ಅಂತ ಅಣ್ಣ. ಈ ವರ್ಷ IPL ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ನೀವು ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ? ನಾವು RCB. ಮೊದಲು ಜನ RCB ಗೆ ಅವಾಗಿಂದನೂ RCBನೇ ಸರ್. ಒಂದು ಸ್ಪೆಸಿಫಿಕ್ ರೀಸನ್ ಅಂದ್ರೆ RCB ಗೆ ಸಪೋರ್ಟ್ ಮಾಡಕ್ಕೆ ಏನು? ನಮ್ದದು RCB ನಮ್ ಕರ್ನಾಟಕದ ಟೀಮ್ ಅಂತ, ಮತ್ತೆ ವಿರಾಟ್ ಕೊಹ್ಲಿ ಇದಾರೆ, ನಮ್ಗೆ ಇಷ್ಟವಾದ ಪ್ಲೇಯರ್ ಗಳಿದ್ದಾರೆ, ಅದರಿಂದ RCB ಸಪೋರ್ಟ್ ಮಾಡ್ತಾರೆ. ಅಣ್ಣ, ಇವಾಗ ಸುಮಾರು ಜನ ಇಲ್ಲೇ ಇಟ್ಕೊಂಡು ಬೇರೆ ಟೀಮ್ ಇರ್ಬೋದು, ಬೇರೆ ಸ್ಟೇಟ್ ಅವ್ರು ಸಪೋರ್ಟ್ ಮಾಡ್ತಾರಲ್ಲ, ಅವ್ರಿಗೆ ಏನಾದ್ರು ಒಂದ್ ಏನಾರು ಆನ್ಸರ್ ಹೇಳ್ಬೇಕಂದ್ರೆ ಅಥವಾ ಏನಾದ್ರು ಹೇಳ್ಬೇಕಂದ್ರೆ ಏನಂತ ಹೇಳ್ತೀರಾ? ಏನಿಲ್ಲ, ಸೋತ್ರು ಗೆದ್ರು ಅಂಕಲ್ ಮಕ್ಳಿಗೆ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಅಷ್ಟೇ ಸರ್. ಓಕೆ ಅಣ್ಣ, ಇವಾಗ ಒಂದ್ ಎಕ್ಸಾಂಪಲ್ ಅಂತ ಅನ್ಕೊಳ್ಳಿ. ಇವಾಗ ಏನಂದ್ರೆ ನಿಮ್ಮೊಂದು ನಿಮ್ ಫ್ರೆಂಡ್ಸ್ ಗ್ರೂಪ್ ಇರುತ್ತೆ ಅನ್ಕೊಳ್ಳಿ, ಅವಾಗ ನೀವು RCB ಡೈಯಾರ್ಡ್ ಫ್ಯಾನ್, ನಿಮ್ ಫ್ರೆಂಡ್ ಬಂದು CSK ಡೈಯಾರ್ಡ್ ಫ್ಯಾನ್, ಅವಾಗ ಏನ್ ಮಾಡ್ತೀರಾ? ಸರ್ ಅದ್ ಮಾಮೂಲಿ ನಡೀತಾನೆ ಇರ್ತದೆ, ಅವ್ರಿಗೂ ನಮ್ಗೂ ವರ್ಷ IPL ಬಂದಾಗ್ಲೂ ನಡ್ದೇ ನಡೀತದೆ ಆತರ. ಸೋತ್ರು ಗೆದ್ರು ನಾವಂತೂ ಉರ್ಸೋದಂತೂ ಬಿಡಲ್ಲ, ಅದ್ ನಡ್ದೇ ನಡೀತದೆ. RCBನಂತೂ ಬಿಟ್ಕೊಡಲ್ಲ ಯಾವತ್ತು. ಬಟ್ ಒಂದೇನ್ ಗೊತ್ತಾ, ಇವಾಗ RCB CSK ಅಂತ ತಗೊಂಡ್ರೆ CSK ಅವರೇ ಜಾಸ್ತಿ ಗೆದ್ದಿರೋದು RCB. ಹೌದು ಸರ್. ಇವಾಗ ಅಲ್ಲೂ ಚೆನ್ನೈಲಾದ್ರೂ ಕೂಡ, ಬೆಂಗಳೂರಾದ್ರೂ ಕೂಡ, ಅವಾಗ ಆದ್ರೂ ಕೂಡ ನೀವು ಸಪೋರ್ಟ್ ಮಾಡ್ತಿದ್ದೀರಲ್ವಾ? ಹೌದು ಸರ್. ಸೊ ಏನಂತಂದ್ರೆ ನೀವ್ ಯಾವುದೇ ಮ್ಯಾಚ್ ನೋಡಿ ಹಾಕ್ಬಿಟ್ಟು ಜಾಸ್ತಿ ವ್ಯೂವರ್ಸ್ ಬರೋದೇ RCB. RCB ನೋಡೋಷ್ಟು IPL ಮ್ಯಾಚ್ ಯಾವ್ದು ನೋಡಲ್ಲ. ಈಗ ಶುಕ್ರವಾರ ಇದೆ, ನಾಳೆ ನೋಡಿ RCB CSK ಮ್ಯಾಚ್ ಎಷ್ಟು ವ್ಯೂವರ್ಸ್ ಬರುತ್ತೆ. ಮಾಮೂಲಿ ಡೈಲಿ ನಡೆಯೋ ಮ್ಯಾಚ್ ಗಳಿಗೂ ಎಷ್ಟು ವ್ಯೂವರ್ಸ್ ಬರುತ್ತೆ ನೀವೇ ನೋಡಿ. ಅದರಿಂದ ನಾನು ಒಬ್ನೇ ಅಂತಲ್ಲ, ಇಡೀ ಕರ್ನಾಟಕದಲ್ಲೇ ಸುಮಾರು ಜನ ಎಲ್ಲ RCB ಫ್ಯಾನ್ಸ್ ಸರ್. ಅಣ್ಣ, ಇನ್ನೊಂದು ಕ್ವಶನ್ ಏನಂದ್ರೆ, ಲಾಸ್ಟ್ ಕ್ವಶನ್ ಅಂತ, ಇವಾಗ ತುಂಬಾ ಜನ ಹೇಳ್ತಾರೆ, ಸುಮಾರು ಜನ ಎಲ್ಲ ಕರ್ನಾಟಕಕ್ಕೆ ಸಪೋರ್ಟ್ ಮಾಡೋದು ಬರೀ IPL ಬಂದಾಗ ಮಾತ್ರ ಅಂತ. ಇವಾಗ ಬೇರೆ ಡೊಮೆಸ್ಟಿಕ್ ಮ್ಯಾಚಸ್ ಇರ್ಬೋದು, ಇವಾಗ ಇರಾನಿ ಟ್ರೋಫಿ, ಸೈಯದ್ ಮುಷ್ತಾಕ್ ಟ್ರೋಫಿ, ಇವಾಗೆಲ್ಲ ಕರ್ನಾಟಕದಲ್ಲಿ ಸುಮಾರು ಜನ ಅವರೇ ಗೆದ್ದಿರೋದು ತುಂಬಾ. ಅವಾಗ ಅವ್ರನ್ನ ಹೇಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ, ಅವ್ರಿಗೆ ಏನೇ ಅಂತ ಹೇಳ್ತೀರಾ ನೀವು? ಏನಂತಂದ್ರೆ ಈಗ ಅದ್ರ ಬಗ್ಗೆ ಜನಗಳಿಗೆ ಅಷ್ಟು ಗೊತ್ತಿಲ್ಲ. ಈಗ IPL ಅಂತಂದ್ರೆ ಎಲ್ಲಾರ್ಗು ಅಷ್ಟು ಇಂಟ್ರೆಸ್ಟ್ ಐತೆ, ಎಲ್ಲಾರ್ಗು ಗೊತ್ತೈತೆ, ಹೆಸರುವಾಸಿ ಆಗೈತೆ, ಪ್ರಸಿದ್ಧಿ ಆಗೈತೆ. ಅದರಿಂದ ಎಲ್ಲ ಅದನ್ನ ನೋಡ್ತಾರೆ. ತಿಳ್ಕೊಂಡ್ರೆ ಜನಗಳು ಅದ್ರ ಬಗ್ಗೆನೂ ತಿಳ್ಕೊಂಡ್ರೆ ಅದಕ್ಕೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಹೆಸರು? ಪ್ರೀತಮ್ ಅಂತ. ನಿಂದು? ಪ್ರವೀಣ್. ನಿಂದು? ನಂದನ್. ನಿನ್ನ ಹೆಸರೇನು? ಧವನ್. ಶಿಖರ್ ಧವನ? ಧವನ್. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಧವನ್. ಓಕೆ. ನವೀನ್. ನೀವೆಲ್ಲ ಯಾವ ಟೀಮ್ ಸಪೋರ್ಟ್ ಮಾಡೋದು? RCB. ಅದತ್ರವಾ? RCB. ಏನಕ್ಕೆ RCB ಸಪೋರ್ಟ್ ಮಾಡೋದು? ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಅದೊಂದೇ ಕಾರಣಕ್ಕೋಸ್ಕರನಾ? ಬೌಲಿಂಗ್ ಮಾಡ್ತಾರಾ? ಓಕೆ. ನೀನ್ ಏನಕ್ಕೆ RCB ಸಪೋರ್ಟ್ ಮಾಡೋದು? ಚೆನ್ನಾಗಿ ಆಡ್ತಾರೆ ಅಂತ. ನಾನು ನೋಡ್ತಿ ಎಲ್ಲ ಮ್ಯಾಚ್ IPL. RCB ಬಿಟ್ರೆ ಬೇರೆ ಯಾವ ಟೀಮ್ ಇಷ್ಟ? ಅದೊಂದೇ ಇಷ್ಟನಾ? ಸಾಬಾಷ್. ನಿನಗೆ? ನಮ್ಗೆ RCB. ಒಂದೇ, ಎಲ್ಲರಿಗೂ RCB ಒಂದೇ ಇಷ್ಟ, ಬೇರೆ ಯಾವ್ದು ಇಷ್ಟ ಇಲ್ಲ.
ಸೊ ನೋಡಿದ್ರೆ ಗೈಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ನಾನು ಕೂತಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಏನಂತ ಮಾಡ್ತೀರಾ ಅಂತಂದ್ರೆ, ನೀವು RCB ಡೈಯರ್ ಫ್ಯಾನ್ಸ್ ಆಗಿರಿ, ಈ ಸಲ ಕಪ್ ನಮ್ದೇ ಅಂತ ಕಮೆಂಟ್ ಮಾಡಿ. ಸೊ ದಾಟ್ ನಮಗೂ ಗೊತ್ತಾಗುತ್ತೆ, ಜನಗಳು ಗೊತ್ತಾಗುತ್ತೆ ನಮ್ಮ RCB ಫ್ಯಾನ್ಸ್ ಎಷ್ಟು ಇದೆ, ಎಷ್ಟು ಫ್ಯಾಂಡಮ್ ಇದೆ ಅಂತ. ಸೊ ಏನ್ ಮಿಸ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡೋದ ಮಿಸ್ ಮಾಡಬೇಡಿ. ಬಿಕಾಸ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಂಗೆ ಸ್ವಲ್ಪ ಇನ್ನೂ ಮೋಟಿವೇಷನ್ ಸಿಗುತ್ತೆ, ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ಬೇಕಂತ ಅನ್ಕೋತೀನಿ. ಸೊ ಇದೇ ತರ ಸಪೋರ್ಟ್ ಮಾಡ್ತೀರಿ. ಸೈನಿಂಗ್ ಆಫ್, ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.